ಯಾವನ್ ಕೈಲಾಗತ್ತೆ? ಇದ್ದಕ್ಕಿದ್ದ ಹಾಗೆ 40 ಜನ ಕಡಿಗೆ ಮಾಡೋದ್ರೆ ನಾವೇನ್ ಮನುಷ್ಯರು ಮೆಷಿನ್? ಮಾಡೋರು ಸಿಗ್ತಾರೆ ಅಂದ್ರೆ ಬೆನ್ನು ಮೊಳೆ ಮುರಿಯೋವರೆಗೂ ಸಾಯಿಸ್ತಾರೆ. ಏಯ್ ತೆಂಗಿನಕಾಯಿ ಬರ ತುರ್ಗ್ಯ. ತರಕಾರಿ ಆಯ್ತಾ? ಉದ್ದಿನ ಬೇಳೆ ನೆನೆಸಿದ್ಯಾ? ಏನಯ್ಯ ಶೇಖರಿ ಗೊಣಗ್ತಾ ಇದೀಯಾ? ಇರುತ್ತಲ್ಲ ಹಣೆ ಬರ. ಗಣೇಶ ಕಾಫಿ ಮಾಡ್ಕೊಂಬರ್ಗಪ್ಪ ಒಂದು ಸ್ಟ್ರಾಂಗ್ ಆಗಿ. ಕಾಫಿ ಪುಡಿ ಖಾಲಿ. ಮೊನ್ನೆ ತಾನೇ ತಂದಿದ್ದೆ 2 kg. ನೆನ್ನೆ ಒಪ್ಕೊಂಡಿದ್ರಲ್ಲ ನಿಶ್ಚಿತಾರ್ಥ, ಖಾಲಿ ಆಯ್ತು. ಏನೆಲ್ಲ ಕಾಫಿ ಮಾಡೇ ಖಾಲಿ ಮಾಡಿದ್ರಾ? ಅಂದ್ರೇನು? ಏನಿಲ್ಲ ಬಿಡಿ, ಭಟ್ರ ಹೋಟೆಲ್ ಹೋಗಿ ಕಾಫಿ ಕುಡ್ಕೋತೀನಿ ನಾನು. ಜಗಿ ನಿಂತ್ಕೋ. ನನ್ನ ಲಿಸ್ಟಲ್ಲಿ 12 kg ಕಡಲೆಕಾಯಿ ಎಣ್ಣೆ ಬರ್ದಿತ್ತು, 10 kg ಬಂದಿದೆ. ಇನ್ನೆರಡೆಲ್ಲಿ? ಅಲ್ಲೇ ಎಲ್ಲೋ ಇರ್ಬೇಕು ನೋಡಿ. ಎಲ್ಲ ಕಡೆ ಹುಡುಕಾಯ್ತು, ಎಲ್ಲೂ ಇಲ್ಲ. ಅಂಗಡಿಯವನು ಕಳ್ಸಿರೋದು ಅಷ್ಟಿರಬೇಕು, ವಿಚಾರಿಸ್ತೇನೆ. ಅಂಗಡಿಯವನು ಸರಿಯಾಗಿ 12 kg ಕಳಿಸಿದಾನೆ, ವಿಚಾರಿಸಾಯ್ತು. ಮತ್ತೆಲ್ಲೋಯ್ತು? ಅದನ್ನ ನೀನ್ ಹೇಳ್ಬೇಕು. ಅಂದ್ರೆ ಜಗ್ಗಿ ತಗೊಂಡು ಹೋಗಿದ್ರೆ ತಂದು ಕೊಟ್ಬಿಡು. ಯಾರಿಗೂ ಗೊತ್ತಾಗದ ಹಾಗೆ ವಿಷಯ ಮುಚ್ಚಾಕ್ತೀನಿ. ಯಾರ್ಗಯ್ಯ ಹೇಳ್ತಾ ಇದೀಯ ನೀನು? ನೀನ್ ತರಕಾರಿ ಹೆಚ್ಚ ಮರ್ಯಾದೆಯಿಂದ ಮಾತಾಡು ಜಗ್ಗಿ. ಏನಯ್ಯ ಮರ್ಯಾದೆ? ನಾನು ತಗೊಂಡು ಹೋಗಿದ್ದ ನೀನು ನೋಡಿದ್ಯಾ? ಅಂಗಡಿಯವನು ಕಳಿಸಿದಾನೆ, ಇಲ್ಲಿಗೆ ಬಂದಿಲ್ಲ. ಯಾರ್ದು ಜವಾಬ್ದಾರಿ? ನಿಂದು ತಾನೆ. ನಾನು ಯಾಕೆ ಜವಾಬ್ದಾರಿ ಆಗಲಿ? ನೆನ್ನೆನೆ ಸಾಮಾನುಗಳನ್ನೆಲ್ಲ ತಂದು ಇಳಿಸಿದ್ದೀನಿ. ಒಂದೇ ನಿಮ್ಮವರೇ ಕದ್ದಿರಬೇಕು, ಇಲ್ಲ ನೀನೇ ಪಂಚಸಂದಿಲಿ ಸಾಕ್ಸಿರ್ತೀಯ. ಜಗ್ಗಿ ಅಲ್ಲಿರ್ದು ಮಾತಾಡಲ್ಲ. 23 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಒಂದ್ ದಿವಸ ಒಂದ್ ಸಾಮಾನು ಕಳೆದಿದೆ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಬಂದಿಲ್ಲ ಗೊತ್ತಾ? ಯಾವೊಂದು ಕೇಳಲಿಲ್ಲ, ಕಂಪ್ಲೇಂಟ್ ಬಂದಿಲ್ಲ. ಅಡಿಗೆ ಮನೆಯಲ್ಲಿ ಒಂದು CCTV ಹಾಕ್ಸಿದ್ರೆ ಗೊತ್ತಾಗುತ್ತೆ ಯಾವನು ಯಾವ್ಯಾವ ಟೈಮಲ್ಲಿ ಏನೇನು ಫಿಲ್ಟರ್ ಮಾಡ್ತಾನೆ ಅಂತ. ಅಲ್ಲಿಗೆ ನೀನ್ ತಗೊಂಡೋಗಿಲ್ಲ ಅಂತ ತಾನೆ? ಇಲ್ಲ. ಗೊತ್ತು ಬಿಡು ಏನ್ ಮಾಡ್ಬೇಕು ಅಂತ. ಹೋಗಲೇ, ಅದೇನು ಕಿಸ್ಕೋತೀಯೋ ಕಿಸ್ಕೋ ಹೋಗೋ. ಏನು ಹೆದರಿಸ್ತೀಯಾ? 2 ಪ್ಯಾಕೆಟ್ ಎಣ್ಣೆ ಕದಿಯುವಂಥ ದರಿದ್ರ ನನಗಿನ್ನೂ ಬಂದಿಲ್ಲ ಕಣೋ. 1000 ರೂಪಾಯಿ ಬಡ್ಡಿಗೆ ಬಿಟ್ಟಿದ್ದೀನಿ. 2 ಪ್ಯಾಕೆಟ್ ಎಣ್ಣೆ ಕದ್ಬಿಡ್ತೀನ ನಾನು. ಭಾವ, ತಗೊಳ್ಳಿ ಎಣ್ಣೆ ಪ್ಯಾಕೆಟ್. ಎಣ್ಣೆ ಪ್ಯಾಕೆಟು ಆಟೋದಲ್ಲೇ ಉಳಿದಿತ್ತು. ಇವ್ರು ನೋಡಿರ್ಲಿಲ್ಲ ಅನ್ಸುತ್ತೆ. ಬೆಳಗ್ಗೆ ಆಟೋ ತೊಳೆಯುವಾಗ ನಾನೇ ಎತ್ತಿಟ್ಟಿದ್ದೆ. ತಗೊಳ್ಳಿ. ನಮಸ್ಕಾರ ಮಾಡಿಕೊಂಡು ಪ್ರಸಾದ ತಗೋ ಹೋಗು. ಗಂಡನಿಗಿಂತ ಪರಪುರುಷನ ಮೇಲೆ ನಿಯತ್ತು. ಬಾ, ಮನೆಗಿದೆ ನಿನಗೆ ಒತ್ತು.